ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವಾಗ ಇಲ್ಲಿಂದ ಲೇಗ್ ಹೋಗ್ತಾ ಇದ್ದೀವಿ. ನಮ್ರ ವ್ಯಾಲಿಲಿ ಕವರ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಲೇಗ್. ಸೊ ಆನ್ ದ ವೇ ಹೋಗ್ತಾ ಯಾವ್ದು ಚರ್ಚು ಕಾರ್ದುಂಗ್ಲಾ ಪಾಸ್ ಇದೆ. ಸೊ ಎಷ್ಟು ಇದು ನನಗೆ ಏನಲ್ಲ ಇವ್ರು ಫೀಡ್ಬ್ಯಾಕ್ ಕೇಳ್ಬೇಕು ಅವಾಗಿಂದ, ಅದಕ್ಕೆ ವೇಟಿಂಗ್. ಹೋಗಿ ಕೇಳೋಗು. ಅವ್ಳಿಗೇನು ಭಯ ಇಲ್ಲ, ಅವ್ಳು ಫುಲ್ ಒಬ್ಬರು ಏನು ರುಚು ಭಯನ ರುಚು ಅದೇ ಎಲ್ಲ ಆಗ್ತದೆ ಟೊಳ್ಳು. ನವೀನ ಹೆಂಗೈತೆ ರೈಡು ಎಕ್ಸ್ಪೀರಿಯನ್ಸ್? ಚೆನ್ನಾಯ್ತಾ? ಒಳ್ಳೆ ಟೆನ್ಷನ್ ಅಲ್ಲ? ಇನ್ನೊಂದು ಈ ಗಾಡೀಲಿ ಹೋಗೋರಿಗೆ ಬೋರ್ ಆಗಬಾರ್ದು ಅಂತ ಹಿಂಗೊಂದು ಒಂದೊಂದು ಜಸ್ಟ್ ಒಂದು 50 ಮೀಟರ್ಸ್ ಅಂದ್ಕೊಳ್ಳಿ, ಅಲ್ಲಲ್ಲಿ ಒಂದೊಂದು ಥರ ಬೋರ್ಡ್ಗಳು. ಆ ಬೋರ್ಡಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಕೋಟ್ಸ್ ಹಾಕ್ತಿರ್ತಾರೆ. ಆವಾಗಲೇ ನಾನೊಂದು ಓದಿದೆ, ವಿ ಕಟ್ ಮೌಂಟೇನ್ಸ್ ಬಟ್ ವಿ ಕನೆಕ್ಟ್ ಹಾರ್ಟ್ಸ್ ಅಂತ. ಚೆನ್ನಾಗಿ ಬರ್ತಿರ್ತಾರೆ, ಓದ್ಕೊಂಡು ಹೋಗೋಕೆ ಮಜಾ ಇರುತ್ತೆ, ನಗು ಬರುತ್ತೆ ಅದು ಓದ್ತಾ ಇದ್ದಾಗ, ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ಲ ಅಂತ. ಸೊ ಬನ್ನಿ, ಈಗ ನಮ್ಮ ಗಾಡಿ ಎಷ್ಟು ಕೊಟ್ಟಿದ್ದಾಯಿತು, ಕಾರ್ದುಂಗ್ಲಾ ಪಾಸ್ಗೆ ಹೋಗೋಣ. ಕುಡಿಲಿ ಟಮಾಟಾ ಸೂಪ್. ಟಮಾಟಾ ಸೂಪ್ ಸುಮ್ಮನೆ ಡೌ. ಅಯ್ಯೋ ಟಮಾಟಾ ಸೂಪ್, ಟಮಾಟಾ ಸೂಪ್ ಆಯ್ತು. ಬಾಮನಿ ಬಲೆ ಬಲೆ ಮನೆ ಕುಡಿದ್ ನೋಡು ನವೀನ, ನೀನ್ ಹೇಳ ನವೀನ. ಅದೇ ಕುಡಿ ನವೀನ, ಹೆಂಗೈತೆ ನೋಡು ನವೀನ. ಏಯ್ ಸುಮ್ಮನೆ ರೇನಿನ್ನ ಇಷ್ಟು ಚೆನ್ನಾಗೈತೆ. ನನಗೆ ಸಾಕಪ್ಪ, ಸೂಪರ್ ಆಗೈತೆ. ನನ್ನ ಚಿಕನ್ ಸೂಪ್ ನಿಜವಲ್ಲ ಚೆನ್ನಾಗೈತೆ. ಇನ್ನೊಂದು ಹೇಳ ಮತ್ತೆ ಸಿಕ್ಕಾಪಟ್ಟೆ ಟ್ಯಾನು. ಆಮೇಲೆ ಯಾಕಂದ್ರೆ ರೋಡ್ ಹಂಗೈತೆ, ಧೂಳು ಮಗ ಧೂಳು ಫುಲ್ಲು. ಸೊ ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಇಲ್ಲಿ ಚೆನ್ನಾಗಿದೆ ಇಲ್ಲಿ ರೆಸ್ಟೋರೆಂಟ್. ಸೊ ಫೈನಲಿ ನಾವು ಕಾರ್ದುಂಗ್ಲಾ ಟಾಪ್ ಬಂದಿದ್ದೀವಿ. ಸೊ ಇದು 17,982 ಫೀಟ್ ಟಾಪಲ್ಲಿ ಇದ್ದೀವಿ. ಸೊ ನೋಡಿ ಇದೆಲ್ಲ ಹೀಗಿದೆ. ಕೈ ಎಪ್ಪು ಗಟ್ಬಿಡತ್ತಂದು ನಿಜವಾಗ್ಲೂ ಓಡ್ಸಕ್ ಆಗ್ತಿಲ್ಲ. -11 ಡಿಗ್ರಿ ಐತೆ. ಇಲ್ಲೇ ಬಂದಾರ ಅವರು. ಹೆಲ್ಮೆಟ್ ಬಿಚ್ಚಕ್ಕೆ ಭಯ ಆಗ್ತಾ ಇದೆ, ಫುಲ್ ಚಳಿ ಇದೆ. ಬಟ್ ಎಸ್ ಬಿಚ್ತೀನಿ ನಾನು ಹೆಲ್ಮೆಟ್ಟು. ನನಗೇನು ಅಷ್ಟೊಂದು ಚಳಿ ಆಗ್ತಿಲ್ಲ ಫ್ರೆಂಡ್ಸ್, ಬಿಸಿಲು ಇದೆ ಅಲ್ಲ, ಏನು ಭಯ ಆಗ್ತಿಲ್ಲ. ಇವರು ಚಳಿ ಚಳಿ ಅಂತ ಇದ್ದಾರೆ. ಸೊ ಬನ್ನಿ, ಇಲ್ಲಿ ಸ್ನೋ ಬೀಳ್ತಾ ಇದೆ. ನಿಮಗೆ ಕಾಣಿಸುತ್ತೋ ಕಾಣಿಸೋದು ಗೊತ್ತಿಲ್ಲ. ಯು ಕ್ಯಾನ್ ಸಿ ನೋಡಿ, ಅಲ್ಲಿ ಒಂಥರ ವೈಟ್ ಬೀಳ್ತಾ ಇದೆ. ಸೊ ಅದೇ ಸ್ನೋ. ಆ್ಯಂಡ್ ಇಲ್ಲಿ ನೆನೆ ನಮ್ಗೆ ಸಿಕ್ಕಿದ್ರಲ್ಲ, ಅವ್ರು ಇವಾಗ ಸಿಕ್ಕಿದ್ದಾರೆ. ಅಲ್ಲೋಗೋಣ. ನೋಡಿ ಸ್ನೋ ಬೀಳ್ತಿದೆ, ಕಾಣಿಸ್ತಾ ಇದೆಯಾ? ಸ್ನೋ ಬೀಳ್ತಿದೆ. ಎಸ್, ಸ್ನೋ ಫಾಲಿಂಗ್ ಡೌನ್. ಯಾರು? ನಾನು ಈಗ ನಿಮಗೆ ಫಾಲೋ ಸ್ನೋ ಫಾಲ್ ನೋಡು, ನೀವು ಬಿಡಿದ್ವಿ. ಸ್ನೋ ಬೀಳ್ತಿದೆ, ಕಾಣಿಸ್ತಿದ್ಯಾ? ಬಾಯಲ್ಲಿ ಹೊಗೆ ಬರ್ತಾ ಇದೆ, ಫುಲ್ ಚಳಿ. ನೀನು ಮಾತಾಡು. ಹಾಂ, ಒಳ್ಳೆ ಇದೆ ತೆಗಿಲಿಕ್ಕೆ ಫೋಟೋ. ಬಿಸಿಲು ಜೊತೆ ಸ್ನೋ. ಆಕ್ಸಿಡೆಂಟ್ ತುಂಬ ಕಡಿಮೆ ಆಗ್ತಿದೆ ನೋಡಿ. ಆಕ್ಸಿಜನ್ ಲೆವೆಲ್ ಸ್ಲೋ ಆಗಿದೆ ನೋಡಿ ಒಳಗೆ.
ಕಾರ್ದಂಗ್ಲಾ ಫೀಟ್ ಅಲ್ಲ ಬಾ ನೋಡ ಅದನ್ನ ಮೋಸ ಬಾ ಹೋಗಿಲ್ಲ ಟಾಪ್ ಆಫ್ ದ ವರ್ಲ್ಡ್ ಇದು. ಸೊ ಇದೇ ಪ್ರಪಂಚದಲ್ಲಿರೋ ಅತ್ಯಂತ ಎತ್ತರದ ಶಿಖರ, ಅಂದರೆ ಶಿಖರ ಅನ್ನೋದಕ್ಕಿಂತ ಹೈಟಲ್ಲಿರೋಂಥ ಒಂದು ರೋಡ್ ಅಂತಲೇ ಹೇಳ್ಬೋದು. ಕಾರ್ದಂಗ್ಲಾ ಇದು 17,982 ಫೀಟು ಹೈಟ್ ಇದೆ. ನಾವು ಲಾಸ್ಟ್ ಟೈಮು ಚಾಂಗ್ಲಾಗ್ ಹೋದಾಗ ಚಾಂಗ್ಲೇನೂ ಅಷ್ಟೇ ಹೈಟ್ ಇತ್ತು, ಬಟ್ ಇಲ್ಲಿ ಮಾತ್ರ ಇದು ಚಾಂಗ್ಲಾಗಿಂತ ಒಂದು ಸ್ವಲ್ಪ ಹೈಟ್ ಇದೆ. ಇದು 900 ಚಿಲ್ಲರೆ, ಅದು 600 ಚಿಲ್ಲರೆ ಅಷ್ಟೇ, 300-400 ಆದ್ರೂ ದೊಡ್ಡದಲ್ಲ, ಹೈಯೆಸ್ಟಲ್ಲಿ ಇದ್ದೀವಿ. ಸೊ ವಾ ಸೀರಿಯಸ್ಲಿ ಸ್ನೋ ಬೀಳ್ತಿರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ ನನ್ನ ಲೈಫಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಪಾಪ ಅವಳು ಸುಸ್ತಾಗ್ಬಿಟ್ಟಿದ್ದಾಳೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬಿಟ್ಟಿದೆ, ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಲ್ಲ, ನೆನ್ನೆ ಸಿಕ್ಕಿದ್ರಲ್ಲ, ನೆನ್ನೆ ಮತ್ತೆ ತಿರ್ಗಾ ಸಿಕ್ಕಿದ್ದಾರೆ ನೋಡಿ. ಅವರೇ ಸಿಕ್ಬಿಟ್ಟು ಉಸಿರು ಕೊಡ್ತಾ ಇದ್ದಾರೆ. ಉಸಿರು ಮಂಗಳೂರು ಉಸಿರು ಬೆಂಗಳೂರಿಗೆ ಸಿಗ್ತೈತೆ. ಒಣಸಂಡ ಬಿಸಿಲು ಬದೈತೆ. ನೀವು ಕಾಯಿಸ್ಕೊ ಹೋಗ್ರಿ ನವೀನ, ಕೈ ನಡ್ಕೊ ಹೋಗುತ್ತೆ. ಪೆಟ್ರೋಲ್ ವೇಸ್ಟ್ ಆಗ್ತದೆ. ನೋಡಿ ಇಲ್ಲಿ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರಲ್ಲ, ತುಂಬ ಹೋಗ್ತಿದ್ದಾರೆ ಜನ. ಕೊಟ್ಟೇನೋ ಕಾಸು. ಮುಖ ಕಪ್ಪಗಾಗಿದೆ, ಬಿಸಿಲು ಹೆವಿ ಐತಿ ಇಲ್ಲಿ. ಸೊ ಹಂಗಾಗಿ ಸ್ವಲ್ಪ ಇದಾಗ್ಬಿಟ್ಟಿದೆ, ಕೂದಲೆಲ್ಲ ಸಿಲ್ಕಿ ಆಗ್ಬಿಟ್ಟಿದ್ದಾವೆ ಇತ್ತೀಚೆಗೆ ರೀಸೆಂಟಾಗಿ. ಇದು ಈಗ ಬಂದಿರೋದು ನಾವು ಗುರುದ್ವಾರ ಅಂತ. ಸೊ ಇದನ್ನು ಮೇಂಟೈನ್ ಮಾಡ್ತಿರೋದು ಇಂಡಿಯನ್ ಆರ್ಮಿ. ಸೊ ಇಂಡಿಯನ್ ಆರ್ಮಿಯವ್ರು ಮೇಂಟೈನ್ ಮಾಡ್ತಿರೋಂಥ ಗುರುದ್ವಾರ. ನಾನು ಫಸ್ಟ್ ಟೈಮ್ ಒಂದು ಸಿಕ್ಕ ಅವರು ಟೆಂಪಲ್ಗೆ ಹೋಗ್ತಿರೋದು ಫಸ್ಟ್ ಟೈಮ್. ಯಾವತ್ತೂ ಹೋಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಒಂದು ಪಾಠ ಇತ್ತು ನಮಗೆ, ಏನೋ ಗುರುನಾನಕ್ ಅಂತ ಒಂದು ಪಾಠ ಇತ್ತು, ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಬಿಟ್ಟರೆ ನನಗೆ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಿರೋದು ಸಿಖ್ ಟೆಂಪಲ್ಗೆ. ಸೊ ನಾನೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಈ ರೀತಿ ಇರುತ್ತೆ, ಇದನ್ನು ತೊಗೊಂಡು ಕರಣಿ ನೋಡ್ಕೊಂಡು ಕಟ್ಕೋಬೇಕಂತ ಗೊತ್ತಿಲ್ಲ. ಸೊ ಎಸ್, ಇವಾಗ ಇಲ್ಲಿ ಬರಬೇಕಂದ್ರೆ ಈ ರೀತಿ ಕಟ್ಕೋಬೇಕಂತೆ. ಸೊ ಈ ರೀತಿ ಕಟ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಕೂಡ ಫಸ್ಟ್ ಟೈಮು, ಅಂದರೆ ಸಿಖ್ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ನೋಡಿ ಎಲ್ಲರಿಗೂ ಕಟ್ಕೊಂಡು ಹೆಂಗೆ ಕಾಣಿಸ್ತಾನೆ. ದೇವಸ್ಥಾನಕ್ಕೆ ಹೋಗೋಣ ಬಾ. ನಡಿ ಬರ್ರಾ. ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ಅಂತೆ. ವಾಟ್ ಈಸ್ ದಿಸ್? I have no energy, friends. ರೀಸೆಂಟಾಗಿ ಅಕ್ಷಯ್ ಕುಮಾರ್ ಒಂದು ಸಿನಿಮಾ ಮಾಡಿದ್ರಲ್ಲ, ಯಾವ್ದು ಹೇಳೋದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಷಯ್ ಕುಮಾರ್ ಅವರು ಕೇಸರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದ್ರಾಗ ನೋಡಿ ಎಲ್ಲ ಜನ, ಅವರು ಒಂದು 100 ಜನ ಎಷ್ಟೋ ಜನ ಇದ್ರಲ್ಲ, ಇಡೀ ಬ್ರಿಟಿಷ್ ಆರ್ಮಿನೇ ಹೊಡೆದಾಕ್ತಾರಲ್ಲ. ಸೊ ಯೂಶಲಿ ಅಂದರೆ ಸಿಕ್ಕಲ್ಲಿ ಜಾಸ್ತಿ ಆರ್ಮಿ ಆಫೀಸರ್ಸ್ ಇರೋದು ಪಂಜಾಬಲ್ಲಿ. ಸೊ ಅವ್ರಿಗೆ ಮೇನ್ ದೇವ್ರು ಅಂದರೆ ಗುರುನಾನಕ್ ಅವರೇ. ಇನ್ನೊಂದು ಆಸೆ ಇತ್ತು, ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕು ಪಂಜಾಬ್ಗೆ ಅಂತ. ಯಾವಾಗಾರು ಒಂದ್ಸರಿ ಹೋಗೋಣ. ಓಕೆ. ಏನು ಖುಷಿ ಅಂದರೆ ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಮೇಂಟೈನ್ ಮಾಡಿರೋದು ಇಂಡಿಯನ್ ಆರ್ಮಿ. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ನೋಡಿ ಚೆನ್ನಾಗಿ. ಇವಾಗ ಊಟ ಮಾಡಿದ್ವಿ, ಅಲ್ಲೆಲ್ಲ ಶೂಟ್ ಮಾಡಂಗಿಲ್ಲ. ಅದು ಇಲ್ಲಿ ನೋಡಿ ಪ್ರಸಾದ ಎಷ್ಟನ್ನ ಹಾಕಿಂತೀನಿ ನಿಮ್ಮ ಇಷ್ಟ. ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ಇದು ಮತ್ತೆ ಟೀ ಕೂಡ ಇಟ್ಟಿದ್ದಾರೆ. ಸೊ ಅದು 2 ಪ್ರಸಾದ. ಟೀ ಪ್ರಸಾದನ ನವೀನ್ ಸೇವಿಸ್ತಾ ಇದ್ದಾರೆ. ಬಿಸಿ ಬಿಸಿ ಆಯ್ತಲ್ಲ, ಟೇಸ್ಟ್ ಮಾಡು. ಹೆವಿ ಬಿಸಿ ಐತೆ. ಆಯ್ತಾ? ಸೂಪರ್ ಆಯ್ತು.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಲ್ಲು ಅದ್ರ ಕೆಳಗಡೆ ಇದಿದೆಯಲ್ಲ, ಅದೇ ಒಳಗಡೆ ಇರೋದು. ಸೊ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ಅಲೋ ಇಲ್ಲ. ಆ್ಯಂಡ್ ಊಟ ಸಖತ್ತಾಗಿತ್ತು, ಊಟ ಕೂಡ ಕೊಡ್ತಾರೆ. ಆ್ಯಂಡ್ ಇವಾಗ ಬೇರೆ ಪ್ಲೇಸ್ಗೆ ಹೋಗಬೇಕು. ಬಟ್ ನಾವು ಚಳಿ ಇಲ್ಲ ಅಂದ್ಕೊಂಡು ಬಂದುಬಿಟ್ವಿ, ಬಿಸಿಲಿದೆಯಲ್ಲ ಬೆಚ್ಚಗಿದೆಯಲ್ಲ ಅಂತ. ಬಟ್ ಹೆವಿ ಚಳಿ ಆಗ್ತಾ ಇದೆ. ಸೊ ಅದಕ್ಕೆ ಜಾಕೆಟ್ ಇಲ್ಲೇ ತೊಗೊಂಡು ಹಾಕ್ಕೊಂಡು ಹೊರಡೋಣ ಅಂತ ಬರ್ತಿದ್ದೀವಿ. ಸೊ ಇದು ನೋಡಿಕೊಂಡು ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಅಲ್ಲಿ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಎಸ್, ಈಗ ನಾವು ವಾಲ್ ಆಫ್ ಫ್ರೇಮ್ ಬಂದಿದ್ದೀವಿ. ಸೊ ಹೇಗಿದೆ ಗೊತ್ತಿಲ್ಲ, ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ, ಯಾಕಂದರೆ ಇದೆಲ್ಲ ಏನದು ಮಿಲ್ಟ್ರಿ ಏರಿಯಾ ಅಲ್ವಾ. ಸೊ ಬಿಡಲ್ಲ ಅಂದ್ಕೊತೀನಿ. ಬಿಟ್ಟರೆ ತೋರಿಸ್ತೀನಿ, ಬಿಡಿಲ್ಲ ಅಂದರೆ ಐ ಆಮ್ ಸಾರಿ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ವಾಲ್ ಆಫ್ ಫೇಮ್ ಅಂದರೆ ನಾವು ಯೂಶ್ವಲಿ ಮಿಲ್ಟ್ರಿ ಕ್ಯಾಂಪ್ಗಳಲ್ಲಿ ಹೋಗೋಕ್ಕಾಗಲ್ಲ, ಪಬ್ಲಿಕ್ ಅಲೋ ಇರಲ್ಲ. ಸೊ ಅಂಥವ್ರಿಗೆ ಮಿಲ್ಟ್ರಿಲಿ ಏನೇನಿತ್ತು ಅನ್ನೋದು, ವಸ್ತುಗಳು ಅವೆಲ್ಲ ಹೆಂಗಿದ್ವು, ಅವ್ರು ಯೂಸ್ ಮಾಡ್ತಿರೋಂಥ ಪ್ರತಿಯೊಂದು ಎಲ್ಲನೂ ಇಲ್ಲಿ ಇರ್ತವೆ. ಅಂದರೆ ದೊಡ್ಡ ದೊಡ್ಡ ಯುದ್ಧ ಸಮಯದಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಆಯುಧಗಳು ಇಲ್ಲಿ ಇರ್ತವೆ ಅಂತ ಹೇಳೋದು. ಅದನ್ನು ನೋಡೋಕ್ಕೆ ಒಂದು ಖುಷಿ. ಟಿಕೆಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ಹೋಗ್ಬಿಟ್ಟು ತಗೊಂಡು ನೋಡೋಣ. ಬಟ್ 99% ಒಳಗೆ ಶೂಟ್ ಮಾಡೋಕ್ಕೆ ಬಿಡಲ್ಲ. ಹೌದು. ಸೊ ಲೆಟ್ಸ್ ಗೋ. ನೋಡಿ ಇಲ್ಲಿ ಇದನ್ನು ನಿಲ್ಲಿಸಿದ್ದಾರೆ. ಇದಕ್ಕೆ ಏನಂತಾರೆ ಅನ್ನೋದು ನಂಗೆ ದೇವರನ್ನ ಗೊತ್ತಿಲ್ಲ. ಏನಂತಾರೆ ಹಚ್ಚೋದನ್ನ, ಇದನ್ನ ಏನಂತಾರೆ? ಮಿಲ್ಟ್ರಿ ವೆಹಿಕಲ್ಸ್. ಹೌದು, ನೋ ಪರ್ಟಿಕ್ಯುಲರ್ ನೇಮ್ ಇಲ್ವಾ ಅದಕ್ಕೆ? ಗೂಗಲ್ ಮಾಡಬೇಕು, ಫೋಟೋ ಹಾಕ್ಬೇಕು. ಇವೆಲ್ಲ ಗೊತ್ತು ಬಿಡು, ಇದೆಲ್ಲ ಬುಲೆಟ್ ಎಪಿಸೋಡ್. ಕಲಾಶ್ನಿಕಾವ್. ನಾವೀಗ ವಾಲ್ ಆಫ್ ಫೇಮ್ ಬಂದಿದ್ದೀವಿ. ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಇಷ್ಟು ಮಾತ್ರ ತೋರಿಸ್ತೀನಿ. ರೆಜಿಂಗ್ಲಾ ವಾರ್ ಮೆಮೋರಿಯಲ್ಲು ನೀವು ನೋಡ್ತಿರೋದು. ಓಕೆ, ಅಲ್ಲೆಲ್ಲ ಒಳಗಡೆ ಹೋಗಿ ಬಿಡಲ್ಲ. ಇದೆಲ್ಲ ಫುಲ್ಲಿ ಆರ್ಮಿಯವ್ರದಿಂದ ನಮಗೆ ಎಲ್ಲ ದೂರ ಫೋಟೋಗ್ರಫಿ. ಸ್ವತಂತ್ರ ಸಿಕ್ಕಿದ್ದು ಇದಕ್ಕೋಸ್ಕರ ಕಟ್ಸಿರೋದು. 1947 ಆಗೈತೆ ನೋಡಿ ಲಡಾಖ್. ಅಲ್ಲಿ ಬರ್ದಾರ ನೋಡಿ. ಹೌದಾ? ಚೆನ್ನಾಗೈತಲ್ಲ. ಲಾಸ್ಟಿಗೆ ಮಾತ್ರ ಲಡಾಖ್ 1947 ಅಂತ ಐತಿ. ಆಫ್ಟರ್ ಇಂಡಿಪೆಂಡೆನ್ಸ್. ಇದು ಮಿಲಿಟ್ರಿ ಅವರೇ ಮಾಡ್ಕೊಂಡಿರೋಂಥ ಒಂದು ರೆಸ್ಟೋರೆಂಟು. ಸೊ ಒಳಗಡೆ ಬನ್ನಿ ತೋರಿಸ್ತೀನಿ. ನೋಡಿ ಚೇರೆಲ್ಲ ಎಷ್ಟು ಯುನೀಕ್ ಆಗಿದೆ ನೋಡಿ. ಅದು ಈ ಡ್ರಮ್ನ ಕಟ್ ಮಾಡಿ ಅದರಲ್ಲಿ ಮಾಡಿದ್ದಾರೆ. ನೀವು ಒಳಗಡೆ ಬಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ನೋಡಿ ಶಾಕ್ ಆಯಿತು. ವಾವ್, ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ಲ ಅಂತೇಳಿ. ನೋಡಿ ಮೂಟೆಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಜಾಗ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಫುಲ್ಲು ಆರ್ಮಿ ಅವ್ರದ್ದು ಇದೆಲ್ಲ. ಆಮೇಲೆ ಯುವರ್ ಸೀಲ್ ಅವೈಟ್ಸ್. ನಾವು ಬರ್ಬಿಟ್ಟು ಇಲ್ಲಿ ಹಾಕ್ಬೋದು. ಓಕೆ, ಏನೋ ಅಂತ ಗೊತ್ತಿಲ್ಲ. ಏನಂದಲ್ಲ What is his name? Lakpa. Come here. He is in one more song. Come here. I listen one more song. Lakpa, come here. Here, please, sir. Go listen, please, sir. Nepal, right? It is? Nepal. Your study? Hero. Are you watching Indian movies? Which movie you watch? Snatch ko to. It's okay, tell. Think and tell which you. जल्दी tell. Film को listen. बोल कौन सा फिल्म देखा? हिंदी में बोलो. It's okay. हिंदी में Speak बोलो. Hindi. कौन सा कौन फिल्म सा है? हिंदी? कैसे पता है आपको हिंदी? घर पे यही बात. You talk Hindi? No? इल्ला नहीं. You talk no. लड़ाकी में बात करते हो तुम? नहीं. नेपाली. वो नेपाली. कापुं का. अयो ताई बहुत अच्छी. You know KGF. झूले. करेक्ट. KGF, you know? Listen this song. ಒಳ್ಳಂ ಜೀವಗಳು ಇದ್ದಂಗೆ ಒಳ್ಳಂ ಚಿನ್ನಮ್ಮ ಇದ್ದಂಗೆ. Which film you know? You don't know. I will
ಫ್ರೆಂಚ್ ಫ್ರೈಸ್ ಬಂದೆ ಸುಮ್ಮನೆ ಇದ್ಬಿಡಿ ನೀವು ಇವಾಗ ಫ್ರೆಂಚ್ ಫ್ರೈಸ್ ತಿನ್ಬೇಕು